ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಲಾಸ್ಟ್ ವಿಡಿಯೋನಲ್ಲಿ sin 3a ಯಾವ ಥರ ಫಾರ್ಮುಲಾ ಡಿರೈವ್ ಮಾಡೋದು ಅಂತ ಹೇಳ್ಕೊಟ್ಟೆ. ಈಗ ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ, ಅದು ಯಾವ ಥರ ಡಿರೈವ್ ಮಾಡೋದು ನೋಡೋಣ. ನೋಡಿ, ಕ್ವಶನ್ ಈ ಥರ ಕೊಡ್ತಾರೆ. 10 ಮಾರ್ಕ್ಸ್, C25ಗೆ 10 ಮಾರ್ಕ್ಸು, C20ಗೆ 6 ಮಾರ್ಕ್ಸ್. ಆಯಿತಾ? ಕ್ವಶನ್ ಈ ಥರ ಇದೆ. ಪ್ರೂವ್ ದಟ್ cos 3a is equal to 4 cos cube a minus 3 cos a. ನೋಡಿ, ಇದನ್ನು ಡಿರೈವ್ ಮಾಡಬೇಕಂದ್ರೆ ನಮಗೆ ಫಾರ್ಮುಲಾಗಳು ಗೊತ್ತಿರಬೇಕು. ಏನಪ್ಪ ಫಾರ್ಮುಲಾಗಳು? ಯಾವ್ಯಾವ ಫಾರ್ಮುಲಾ ಗೊತ್ತಿರಬೇಕಂದ್ರೆ ನೋಡಿ, ಫಸ್ಟ್ ಫಾರ್ಮುಲಾ cos a plus b, cos a cos b ಮೈನಸ್ sin a sin b. ನೋಡಿ, ಈ ಫಾರ್ಮುಲಾ ಗೊತ್ತಿರಬೇಕು. ಇದಾದಮೇಲೆ ನೆಕ್ಸ್ಟು cos 2a is equal to 2 cos square a minus 1. ಈ ಫಾರ್ಮುಲಾ ಗೊತ್ತಿರಬೇಕು. ಆಮೇಲೆ sin 2a is equal to 2 sin a cos a. ಈ ಫಾರ್ಮುಲಾನು ಗೊತ್ತಿರಬೇಕು. ಮತ್ತು sin ಸ್ಕ್ವೇರ್ ಎ is equal to 1 minus cos ಸ್ಕ್ವೇರ್ ಎ. ನೋಡಿ, ಇದಿಷ್ಟು ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಆಯಿತಾ? ಇದು ಗೊತ್ತಿದ್ರೆ ಈ ಫಾರ್ಮುಲಾ ಡಿರೈವ್ ಮಾಡ್ಬೋದು. ಈಗ ನೋಡಿ, ನಾನು ಫಸ್ಟ್ ಫಾರ್ಮುಲಾ ಬರ್ಕತ್ತೀನಿ. ನೋಡಿ, ಈಗ cos a plus b ಫಾರ್ಮುಲಾ ಬರದೆ cos a cos b ಮೈನಸ್ sin a sin b. ಈಗ cos 3a ಅದು ಕೇಳ್ತಾ ಇದ್ದಾರೆ. cos 3aನ ನಾವು ಈ ಥರ ಬರೀಬೋದಾ? cos 2a plus a ಅಂತ ಬರ್ಕೋಬೇಕು. ನೋಡಿ, cos 3aನ ನಾನು ಕಂಡುಹಿಡಿತಾ ಇದ್ದೀನಿ, ಏನು ಫಾರ್ಮುಲಾ ಬರುತ್ತೆ ಅಂತ. ಇದು ಬರಬೇಕೀಗ. ಈಗ cos 3aನ ನಾನು ಏನು ಮಾಡ್ತಾ ಇದ್ದೀನಿ? cos ಹಂಗೆ ಬರ್ಕೊಂಡಿದ್ದೀನಿ. 3aಗೆ 2a plus a, 2a plus a ಅಂದರೆ 3a ಆಗುತ್ತಲ್ವಾ? ಈಗ ಇದ್ರ ಜೊತೆ ಕಂಪೇರ್ ಮಾಡಿದಾಗ ನೋಡಿ, cos a plus b ಜೊತೆ ಇದನ್ನು ಕಂಪೇರ್ ಮಾಡಿದಾಗ ನೋಡಿ, a ಜಾಗದಲ್ಲಿ 2a ಇದೆ, b ಜಾಗದಲ್ಲಿ a ಇದೆ. ನೀವೇನು ಮಾಡಬೇಕು? ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಎಲ್ಲೆಲ್ಲಿ a ಇರ್ತದೋ ಅಲ್ಲಿ 2a ಹಾಕಬೇಕು. ಯಾಕಂದರೆ ನೋಡಿ, a ಜಾಗದಲ್ಲಿ 2a ಇದೆ, b ಜಾಗದಲ್ಲಿ a ಇದೆ. ಎಲ್ಲೆಲ್ಲಿ b ಇದೆಯೋ ಅಲ್ಲಿ a ಹಾಕಬೇಕು. ಈಗ cos ಬರ್ಕೊಂಡೆ, a ಇದೆ 2a ಹಾಕಬೇಕು, cos ಬರದೆ, b ಇದೆ a ಹಾಕಬೇಕು, ಮೈನಸ್ sin ಬರದೆ, a ಇದೆ 2a ಹಾಕಬೇಕು, sin b ಇದೆ a ಹಾಕಬೇಕು. ನೋಡಿ, a ಇರೋ ಕಡೆ 2a ಹಾಕ್ತೆ, a ಇರೋ ಕಡೆ 2a ಹಾಕ್ತೆ, b ಇರೋ ಕಡೆ a ಹಾಕಿದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, ಇಲ್ಲಿ cos 2a ಇದೆ, ಇಲ್ಲಿ sin 2a ಇದೆ. cos 2a ಏನು ಫಾರ್ಮುಲಾ? 2 cos ಸ್ಕ್ವೇರ್ a ಮೈನಸ್ 1 ಇಂಟು cos a. ನೋಡಿ, cos 2aಗೆ ಫಾರ್ಮುಲಾ ಬರೆದಿದ್ದೀನಿ, ಈ cos aನ ಹಂಗೆ ಬರೆದಿದ್ದೀನಿ. ಈಗ ನೆಕ್ಸ್ಟ್ ಅದೇ ಥರ sin 2aಗೆ ಫಾರ್ಮುಲಾ ಏನು? 2 sin a cos a, 2 sin a cos a. ಈ sin a ಹಂಗೆ ಬರ್ಕೋಬೇಕು. ನೋಡಿ, ಇಲ್ಲೇನು ಮಾಡಿದೆ ಅಂದರೆ cos 2aಗೆ ಫಾರ್ಮುಲಾ ಹಾಕ್ತೆ, ಈ cos a ಹಂಗೆ ಬರದೆ, sin 2aಗೆ ಫಾರ್ಮುಲಾ ಹಾಕ್ತೆ, ಈ sin a ಹಂಗೆ ಬರದೆ. ಇವಾಗ ಏನು ಮಾಡ್ಬೇಕಂದ್ರೆ ಇದ್ರ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2 cos a ಇಂಟು cos a ಅಂದರೆ 2 cos ಕ್ಯೂಬ್ a. ಇದು cos ಸ್ಕ್ವೇರ್ ಇದೆ, ಇಲ್ಲಿ cos ಇದೆ, cos ಕ್ಯೂಬ್ ಆಗುತ್ತೆ. ಮೈನಸ್ 1ಇಂದ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು cos a ಅಂದರೆ cos aನೇ ಬರುತ್ತೆ. ಮೈನಸ್ 2 ನೋಡಿ, sin a ಇಲ್ಲೊಂದಿದೆ, ಇಲ್ಲೊಂದಿದೆ, 2 sin ಸ್ಕ್ವೇರ್ a cos a ಹಂಗೆ ಬರ್ಕೋಬೇಕು. ನೋಡಿ, ಈ ಸ್ಟೆಪ್ಪಲ್ಲಿ ಏನು ಮಾಡಿದೆ ಅಂದರೆ cos a ಇಂದ ಇದನ್ನು ಗುಣಿಸ್ದೆ, ಮಲ್ಟಿಪ್ಲೈ ಮಾಡಿದೆ. 2 cos ಸ್ಕ್ವೇರ್ a ಇಂಟು cos a ಅಂದರೆ 2 cos ಕ್ಯೂಬ್ a ಬರುತ್ತೆ, ಮೈನಸ್ ಹಂಗೆ ಬರದೆ. 1 ಇಂಟು cos a ಅಂದರೆ cos a ಆಗುತ್ತೆ, ಮೈನಸ್ ಹಂಗೆ ಬರದೆ, 2 ಹಂಗೆ ಬರದೆ, ಇಲ್ಲೊಂದು sin a ಇದೆ, ಇಲ್ಲೊಂದು sin a ಇದೆ, sin a ಇಂಟು sin a sin ಸ್ಕ್ವೇರ್ a ಆಗುತ್ತೆ, ಈ cos a ಹಂಗೆ ಬರೆದಿದೆ. ಈಗ ನೆಕ್ಸ್ಟ್ ಏನು ಅಂತಂದರೆ ನೋಡಿ, 2 cos ಕ್ಯೂಬ್ a ಮೈನಸ್ cos a ಮೈನಸ್ ಈಗ ಇಲ್ಲಿ ಏನು ಮಾಡ್ಬೇಕಂದ್ರೆ sin ಸ್ಕ್ವೇರ್ a ಒಂದು ಫಾರ್ಮುಲಾ ಬರೆದಿದ್ದೀನಿ.
ಅದನ್ನು ಬರೆದ್ಬಿಡ್ಬೇಕು. ಸೈನ್ ಸ್ಕ್ವೇರ್ ಎಗೆ ಫಾರ್ಮುಲಾ ಏನು, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಂಟು ಇದು ಕಾಸ್ ಎ. ನೋಡಿ ಸೈನ್ ಸ್ಕ್ವೇರ್ ಎಗೆ ಒಂದು ಫಾರ್ಮುಲಾ ಇದೆ, ಹಾಕ್ಬಿಡ್ಬೇಕು. ಈಗೆಲ್ಲ ಮುಗಿದಿದೆ. ಈಗ ಏನೇ ಇದ್ರೂ ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡುತ್ತೆ. ಇದನ್ನು ಹಿಂಗೆ ಬರ್ಕೊಳ್ಳಿ, ಇನ್ನೊಂದು ಸ್ಟೆಪ್ಪಲ್ಲಿ ಮೈನಸ್ ಕಾಸ್ ಎ ಹಿಂಗೆ ಬರ್ಕೊಳ್ಳಿ, -2 ಹಿಂಗೆ ಬರ್ಕೊಳ್ಳಿ, ಬ್ರ್ಯಾಕೆಟ್ ಹಂಗೆ ಇರಲಿ. ಈಗ ಫಸ್ಟು ಇದರಿಂದ ಇದನ್ನು ಮಲ್ಟಿಪ್ಲೈ ಮಾಡ್ಬಿಡ್ತೀವಿ. ನೋಡಿ 1 ಇಂದ ಕಾಸ್ ಎ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಎ ಬರುತ್ತೆ, ಮೈನಸ್ ಹಂಗೆ ಬರೀರಿ. ಕಾಸ್ ಸ್ಕ್ವೇರ್ ಎ ಇಂದ ಕಾಸ್ ಎ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಕ್ಯೂಬ್ ಎ ಬರುತ್ತೆ. ನೋಡಿ ಇಲ್ಲಿ ಏನು ಮಾಡಿದೆ ಅಂದರೆ 2ನ ಹಂಗೆ ಬರೆದಿದ್ದೀನಿ, ಬ್ರ್ಯಾಕೆಟ್ ಹಂಗೆ ಓಪನ್ ಮಾಡಿದ್ದೀನಿ. 1 ಇಂದ ಇದು ಮಲ್ಟಿಪ್ಲೈ ಮಾಡಿದೆ ಬರದೆ, ಮೈನಸ್ ಹಂಗೆ ಬರದೆ, ಕಾಸ್ ಸ್ಕ್ವೇರ್ ಎ ಇಂದ ಕಾಸ್ ಎ ಮಲ್ಟಿಪ್ಲೈ ಮಾಡಿದೆ ಬರದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಕಾಸ್ ಕ್ಯೂಬ್ ಎ ಮೈನಸ್ ಕಾಸ್ ಎ ಮೈನಸ್, ನೋಡಿ ಈಗ -2 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, ಅವಾಗ -2 ಕಾಸ್ ಎ ಬರುತ್ತೆ. ನೋಡಿ -2 ಇಂದ ಕಾಸ್ ಎ ಮಲ್ಟಿಪ್ಲೈ ಮಾಡಿದ್ರೆ -2 ಕಾಸ್ ಎ, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 2 ಕಾಸ್ ಕ್ಯೂಬ್ ಎ ಬರುತ್ತೆ. ನೋಡಿ ಇಲ್ಲೇನು ಮಾಡಿದೆ ಅಂದರೆ -2 ಇಂದ ಕಾಸ್ ಎ ಮಲ್ಟಿಪ್ಲೈ ಮಾಡಿದ್ರೆ -2 ಕಾಸ್ ಎ, -2 ಇಂದ ಮೈನಸ್ ಕಾಸ್ ಕ್ಯೂಬ್ ಎ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಕಾಸ್ ಕ್ಯೂಬ್ ಎ ಬರುತ್ತೆ. ಈಗ ಕಾಸ್ ಕ್ಯೂಬ್ ಎ ಇಲ್ಲೊಂದಿದೆ, 2 ಇದೆ, ಇಲ್ಲೊಂದು 2 ಇದೆ, ಇವೆರಡನ್ನ ಆ್ಯಡ್ ಮಾಡ್ಬೋದು. 2 + 2 ಅಂದರೆ 4 ಕಾಸ್ ಕ್ಯೂಬ್ ಎ ಬರುತ್ತೆ. ಈಗ -1 ಕಾಸ್ ಎ, -2 ಕಾಸ್ ಎ, -1 ಕಾಸ್ ಎ, -2 ಕಾಸ್ ಎ ಅಂದರೆ -3 ಕಾಸ್ ಎ ಬರುತ್ತೆ. ನೋಡಿ ನಮ್ಗೆ ಏನು ಬೇಕೋ ಅದು ಬಂದಿದೆ. ಈಗ ಸಪೋಸ್ ನಿಮಗೆ ಇದೇನು ಗೊತ್ತಾಯ್ತಲ್ಲ, ಇದಾದ್ಮೇಲೆ ಏನು ಮಾಡಬೇಕು ಅಂದರೆ ಆನ್ಸರಲ್ಲಿ ಇಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಬರೆದ್ರೆ ಆಯಿತು, ಅದೇ ಆಗಿರುತ್ತೆ. ಸರಿನಾ? ನೋಡಿ ಈ ಥರ ನಿಮಗೆ ಈ C25 ಅವರು ನೆನ್ಪಿಟ್ಕೊಳ್ಳಿ. ಸೈನ್ 3a ಇಲ್ಲ ಕಾಸ್ 3a ಈ ಸಲ ನಿಮ್ಗೆ ಎಕ್ಸಾಮ್ ಗ್ಯಾರಂಟಿ ಬರುತ್ತೆ, 10 ಮಾರ್ಕ್ಸ್ ಬರೋಯ್ತಲ್ವಾ. ನೋಡಿ ಬರೀ ಇಷ್ಟೇ, ಇವು 4 ಬರೆದ್ರೆ 4 ಮಾರ್ಕ್ಸ್ ಕೊಟ್ಬಿಡ್ತಾರೆ ನಿಮಗೆ. 4 ಫಾರ್ಮುಲಾ ಬರೆದ್ರೆ ನಿಮ್ಗೆ 4 ಮಾರ್ಕ್ಸು, ಇದಿಷ್ಟಕ್ಕೆ 6 ಮಾರ್ಕ್ಸು, ಟೋಟಲ್ 10 ಮಾರ್ಕ್ಸ್. C20 ಅವ್ರಿಗೆ ಎಲ್ಲ ಸೇರಿ 6 ಮಾರ್ಕ್ಸ್ ಇರುತ್ತೆ, ಬಟ್ C25 ಅವ್ರಿಗೆ ತುಂಬ ಈಸಿ ಇದೆ. ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ನೋಡಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.